ನಮಸ್ಕಾರ, ಇದು ಜನಶ್ರೀ ನ್ಯೂಸ್. ನಾನು ಹಬೀಬ್ ದಂಡಿ. ಈಗ ಹೆಡ್ಲೈನ್ಸ್. ಕತ್ತೆ ಜೊತೆ ವಾಟಾಳ್ ಹೋಳಿ, ಕತ್ತೆಗಳಿಗೆ ಬಣ್ಣ ಎರಚಿ ಹೋಳಿ ಆಚರಣೆ. ಕತ್ತೆ ಜೊತೆ ಕುಣಿದು ಕುಪ್ಪಳಿಸಿದ ಕಾರ್ಯಕರ್ತರು. ಹರಿಯಾಣದ ಅಂಬಾಲಾದಲ್ಲಿ ವಿಮಾನ ಪತನ, ಅಪಾಯದಿಂದ ಪಾರಾದ ಪೈಲಟ್. ತಾಂತ್ರಿಕ ದೋಷ ಹಿನ್ನೆಲೆ ವಿಮಾನ ಪತನ. ಹರ್ಬಲ್ ಲೈಫ್ ಎಂಬ ಧೋಕಾ ಕಂಪನಿ ಜನರನ್ನ ಯಾಮಾರಿಸಲು ನೀಡಿದೆ ಜಾಹೀರಾತು. ಹಾರಿಬಾಲ್ ಲೈಫ್ ವಿರುದ್ಧ ಜನಶ್ರೀ ಅಭಿಯಾನ. ವಿಶ್ವಕಪ್ನಲ್ಲಿ ರೋಚಕ ಗೆಲುವು ಪಡೆದ ಬಾಂಗ್ಲಾ, ವ್ಯರ್ಥವಾದ ಕೋಚರ್ ಶತಕ. ಬೃಹತ್ ಮೊತ್ತ ಬೆನ್ನಟ್ಟಿದ ಬಾಂಗ್ಲಾಕ್ಕೆ 6 ವಿಕೆಟ್ಗಳ ಗೆಲುವು. ದ್ವಿತೀಯ ಪಿಯು ಪರೀಕ್ಷೆಗೆ ಪರೀಕ್ಷಾ ಮಂಡಳಿ ಸಿದ್ಧತೆ. ಮಾರ್ಚ್ 12ರಿಂದ 27ರವರೆಗೆ ನಡೆಯಲಿರುವ ಪರೀಕ್ಷೆಗಳು. ಪಿಯು ಬೋರ್ಡ್ ನಿರ್ದೇಶಕಿಯಿಂದ ಹೇಳಿಕೆ. ಈಗ ಟಿವಿ ಟ್ಯೂಷನ್ ಪ್ರಸಾರವಾಗಲಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಪಿಸಿ ಅರ್ಪಿಸುವ ಟಿವಿ ಟ್ಯೂಷನ್. ಸಿಪಿಸಿ ರವರ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿಸಿಇ ಮಾರ್ಕ್ ಸ್ಕೋರರ್. ಜನಶ್ರೀ ವಾಹಿನಿಯ ಟಿವಿ ಟ್ಯೂಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ, ಕ್ಲಿಷ್ಟತೆಯ ಮಟ್ಟ ಮತ್ತೆ ವೈವಿಧ್ಯಮಯ ಪ್ರಶ್ನೆಗಳನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು, ಮತ್ತೆ ಯಾವ ಪಾಠಗಳಿಗೆ ನಾವು ಯಾವ ರೀತಿ ಒತ್ತನ್ನು ಕೊಡಬೇಕಾಗತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇನ್ನು ಈ ಒಂದು ಸಂಚಿಕೆಯಲ್ಲಿ ಭೌತಶಾಸ್ತ್ರ ಮತ್ತು ರಾಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪಾಠಗಳಲ್ಲಿ ನಿರೀಕ್ಷಿಸಬಹುದಾದಂತಹ ಕೆಲವು ಪ್ರಶ್ನೆಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಾನು ಮೊದಲು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪಾಠಗಳಿಂದ ಬರುವಂತಹ ಪ್ರಶ್ನೆಗಳನ್ನ ಯಾವ ರೀತಿ ನಾವು ಊಹಿಸಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಅದಕ್ಕೆ ಮೀಸಲಿಟ್ಟಿರುವಂತಹ ಅಂಕಗಳು, ಅದನ್ನ ಎರಡನ್ನೂ ಸಹ ನಾವು ಅರ್ಥ ಮಾಡಿಕೊಂಡ್ರೆ ಸರಳವಾಗಿ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಆತ್ಮೀಯರೇ, ಭೌತಶಾಸ್ತ್ರದಲ್ಲಿ 8 ಪಾಠಗಳಿದ್ದಾವೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಶಕ್ತಿಯ ಪರ್ಯಾಯ ಆಕಾರಗಳು 2 ಅಂಕ ಮೀಸಲಿಡಲಾಗಿದೆ ಆ ಪಾಠಕ್ಕೆ. ಚಲನೆಯ ವಿಧಗಳಿಗೆ 2 ಅಂಕವನ್ನ, ಟೈಪ್ಸ್ ಆಫ್ ಮೋಷನ್ಗೆ 2 ಅಂಕ ಮೀಸಲಿಡಲಾಗಿದೆ. ಉಷ್ಣ ಎಂಜಿನ್ಗಳಿಗೆ 4 ಅಂಕವನ್ನು, ನ್ಯೂಕ್ಲಿಯರ್ ಶಕ್ತಿಗೆ 3 ಅಂಕವನ್ನು, ಶಬ್ದ ಪಾಠಕ್ಕೆ 3 ಅಂಕಗಳನ್ನ, ಮತ್ತೆ ವಿದ್ಯುತ್ ಕಾಂತೀಯ ಪ್ರೇರಣೆ ಪಾಠಕ್ಕೆ 4 ಅಂಕಗಳು, ಆನಂತರ ಎಲೆಕ್ಟ್ರಾನಿಕ್ಸ್ ಪಾಠಕ್ಕೆ 3 ಅಂಕಗಳು, ನಂತರ ವ್ಯೋಮ ವಿಜ್ಞಾನಕ್ಕೆ 4 ಅಂಕಗಳನ್ನ ಮೀಸಲಿಡಲಾಗಿದೆ. ಈ ಲೆಸನ್ ವೈಟೇಜ್ ಅಂತ ಕರಿತೀವಿ. ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಚೇಂಜ್ ಆಗೋದೇನೋ. ವಿನ್ಯಾಸ ಅಂತ ಅಂದ್ರೆ ನಿಮ್ಗೆ ಈ ಪ್ರಿಪರೇಟರಿ ಎಕ್ಸಾಮ್ಸ್ಗಳು ಒಂದಾದ್ಮೇಲೆ ಒಂದು ಬರ್ತಿದಾವೆ, ನಿಮ್ಗೆ ಅಲ್ಲೇ ಗೊತ್ತಾಗ್ತಾ ಇದೆ ಯಾವ ಪಾಠದಿಂದ ಯಾವ ರೀತಿ ಪ್ರಶ್ನೆಗಳು ಬರ್ತಿದಾವೆ ಅಂತ. ಪ್ರಶ್ನೆಗಳು 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆಗಳಲ್ಲಿ ಬದಲಾವಣೆ ಆಗ್ಬೋದು. ಆದ್ರೆ ಈ ಲೆಸನ್ ವೈಟೇಜ್ ಏನು ಇದುವರೆಗೆ ನಾನು ಹೇಳ್ತಾ ಹೋದ್ನೋ ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಉದಾಹರಣೆಗೆ ಶಕ್ತಿಯ ಪರ್ಯಾಯ ಆಕಾರಗಳ ಪಾಠಕ್ಕೆ 2 ಅಂಕವನ್ನು ಮೀಸಲಿಡಲಾಗಿದೆ ಅಂತ ಹೇಳಿದ್ರೆ ಆ ಪಾಠದಿಂದ ಕೇವಲ 2 ಅಂಕದ ಪ್ರಶ್ನೆನ ಮಾತ್ರ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಅದರಲ್ಲಿ 3 ಅಂಕದ ಪ್ರಶ್ನೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಂತ ಇನ್ಯಾವುದೋ ಪಾಠಕ್ಕೆ ಹೆಚ್ಚು ಮಾಡ್ಬಿಟ್ಟಿದ್ದಕ್ಕೆ 1 ಅಂಕ ಕೊಡ್ಲಿಕ್ಕೂ ಆಗಲ್ಲ. ಏನು ನಿರ್ದಿಷ್ಟತೆ ಇದೆಯೋ ಈ ಪಾಠಗಳಿಗೆ ಅಂಕಗಳ ನಿರ್ದಿಷ್ಟತೆ, ಇದನ್ನ ಮಂಡಳಿಯವರು ಏನು ಸೂಚಿಸಿದಾರೋ ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಇದನ್ನ ನಾವು ತಿಳ್ಕೊಂಡ್ರೆ ಈ ಪಾಠ 2 ಅಂಕಕ್ಕೆ ಮೀಸಲಾಗಿಟ್ಟಿರೋದ್ರಿಂದ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನ ನಾವು ಗೆಸ್ ಮಾಡಬಹುದಾಗಿದೆ. ಆ ರೀತಿ ಗೆಸ್ ಮಾಡುವಂತ ಸಂದರ್ಭದಲ್ಲಿ ನಮಗೆ 2 ಆಪ್ಷನ್ಸ್ ಇದೆ. ಒಂದು 1 ಅಂಕದ 2 ಪ್ರಶ್ನೆಗಳು, ಅಥವಾ 2 ಅಂಕದ ಕೇವಲ ಒಂದೇ ಪ್ರಶ್ನೆ. ಸೊ ಇದು ನಮ್ಮ ಮುಂದಿರುವಂತ ಆಯ್ಕೆ. 1 ಅಂಕದ ಪ್ರಶ್ನೆಗಳನ್ನ ನಾನು ಪಟ್ಟಿ ಮಾಡಿದ್ದೇನೆ. ನೀವು ಬಹುಶಃ ಪಠ್ಯ ಪುಸ್ತಕವನ್ನ ಕೈಗೆಡ್ಕೊಂಡು ಓದ್ತಾ ಹೋದ್ರೆ ನಿಮ್ಗೆಲ್ಲ ಇದು ಸರಳ ಆಗುತ್ತೆ. ನೀವು ಸಹ ಇದೇ ತರದ ಪ್ರಶ್ನೆಗಳನ್ನ ಗೆಸ್ ಮಾಡಬಹುದು. ಹಂಗಂತ ಯಾವ್ಯಾವುದೋ ಗೆಸ್ ಮಾಡಬೇಡಿ. ಆದಷ್ಟು ನಿಮ್ಮ ಪಠ್ಯ ಪುಸ್ತಕ ಹೊರತಾಗಿ ಹೋಗ್ಬೇಡಿ. ಆಲ್ರೆಡಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಪಠ್ಯ ಪುಸ್ತಕದಲ್ಲಿರುವಂತಹ ಬಾಕ್ಸ್ ಐಟಮ್ಸ್ ಗಳನ್ನ ನೀವು ನೋಡ್ಕೊಂಡ್ಬೇಡಿ, ಅದರಿಂದ ಯಾವುದೇ ಪ್ರಶ್ನೆ ಬರಲ್ಲ ಅಂತ. ಅದೊಂದು ನಿಮ್ಗೆ ಸ್ವಲ್ಪ ಕ್ಲಿಷ್ಟತೆ ಕಡಿಮೆ ಆಗಿದೆ. ಅದನ್ನು ಹೊರತುಪಡಿಸಿದ್ರೆ ನೀವು ಯಾವ ಪ್ರಶ್ನೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. 1 ಅಂಕದ ಪ್ರಶ್ನೆ ಅಂದ್ರೆ ಸೌರಕೋಶ ಎಂದರೇನು, ಸರಳವಾದಂತ ಪ್ರಶ್ನೆ. ಜೈವಿಕ ಶಕ್ತಿ ಎಂದರೇನು, ಭೂಗರ್ಭ ಉಷ್ಣ ಶಕ್ತಿ ಎಂದರೇನು, ಟ್ರಾನ್ಸ್ ಎಸ್ಟರಿಫಿಕೇಶನ್ ಎಂದರೇನು,
ಜೈವಿಕ ಇಂಧನ ತಯಾರಿಕೆಯಲ್ಲಿ ಬಳಸುವ 2 ಸಸ್ಯಗಳನ್ನು ಹೆಸರಿಸಿ. 1 ಅಂಕದ ಸುಲಭವಾದಂತಹ ಪ್ರಶ್ನೆಗಳು. ಈಗ ಆಲ್ರೆಡಿ ಇದನ್ನ ವಿವರವಾಗಿ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ವರ್ಷ ಪೂರ್ತಿ ಓದಿದಿರಿ, ಶಾಲೆಗಳು ಪ್ರತಿಯೊಂದು ಶಾಲೆಯಲ್ಲಿ ರಿವಿಷನ್ ಸ್ಟಾರ್ಟ್ ಆಗಿದೆ. ಜೊತೆಗೆ ನೀವು ಬೇರೆ ಬೇರೆ ಅಂಗಡಿಗಳಲ್ಲಿ ಸಿಗುವಂತ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಸಾಲ್ವ್ ಮಾಡಿದಿರಿ. ನಾನು ಇದೆಲ್ಲ ವಿವರವಾಗಿ ಹೇಳೋದು ಅಷ್ಟೊಂದು ಸಮಂಜಸ ಅಲ್ಲ ಈ ಒಂದು ನಮಗೆ ಕೊಟ್ಟಿರುವಂತ ಕಾಲಾವಧಿಯಲ್ಲಿ ಅಂತ ಅನ್ಕೊಂತೀನಿ. ಜಸ್ಟ್ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೇನೆ. ಇನ್ನು ನಿಮ್ ಡೌಟ್ ಇತ್ತು ಅಂತ ಅಂದ್ರೆ ಮುಂಬರುವ ಕಾರ್ಯಕ್ರಮಗಳಲ್ಲಿ ಅದನ್ನ ಸರಳಗೊಳಿಸ್ಕೊಳ್ಬಹುದು, ಅಥವಾ ನಿಮ್ಮ ಶಿಕ್ಷಕರು ನಿಮ್ ಸಹಾಯಕ್ಕಿದ್ದಾರೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ರೆ, ಸೌರ ಹೀಟರ್ನ ಉಪಯೋಗಗಳನ್ನು ಪಟ್ಟಿ ಮಾಡಿ. ಇದು ಪಠ್ಯ ಪುಸ್ತಕದಲ್ಲಿದೆ. ಈ ನಾಲೆಡ್ಜ್ ಬೇಸ್ಡ್ ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದೇ ಆದ್ರೆ ಇಲ್ಲಿ ಈ ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೌರ ಸಂಗ್ರಾಹಕ ಮತ್ತು ಸೌರಕೋಶಗಳ ನಡುವಿನ ವ್ಯತ್ಯಾಸ ತುಂಬಾ ಸರಳವಾದಂತ, ಅತಿ ಹೆಚ್ಚು ತಲೆ ಕೆಡಿಸ್ಕೊಳ್ದೇನೆ 1-2 ಬಾರಿ ಪಠ್ಯ ಪುಸ್ತಕ ಪಾಠವನ್ನ ಓದದ್ದೇ ಆದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಸರಳವಾಗಿ ಉತ್ತರವನ್ನ ಬರೀಬಹುದು ನೀವು. ಪರ್ಯಾಯ ಶಕ್ತಿ ಆಕಾರಗಳನ್ನು ಬಳಸಬೇಕಾಗಿರೋ ಅಗತ್ಯತೆ ಏನು, ಯಾಕೆ ನಾವು ಪರ್ಯಾಯ ಶಕ್ತಿ ಆಕಾರಗಳನ್ನು, ನಾನ್ ಕನ್ವೆನ್ಷನಲ್ ಎನರ್ಜಿ ರಿಸೋರ್ಸಸ್ ಅನ್ನ ನಾವು ಯಾಕೆ ಹೆಚ್ಚು ಬಳಸಬೇಕು, ಯಾಕೆ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋ ಪ್ರಶ್ನೆಯನ್ನ, ಜೊತೆಗೆ ಇನ್ನೊಂದು ಇಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳು ಅಂತ ಬಂದಾಗ ಹೇಳಿದೆ 16 ಅಂಕಗಳಿಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇರ್ತವೆ ಅಂತ ಹೇಳಿದ್ದೀನಿ. ಅಂತಹ ಪ್ರಶ್ನೆ ಇದ್ರ ಈ ಪಾಠದಲ್ಲೂ ಒಂದನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ ರೀತಿ, ರೈತರಿಗೆ ಜತ್ರೋಪ ಸಸ್ಯಗಳನ್ನ ಬೆಳಿಲಿಕ್ಕೆ ಸರ್ಕಾರ ಪ್ರೋತ್ಸಾಹ ನೀಡಬೇಕು, ಯಾಕೆ, ಅದರ ಅವಶ್ಯಕತೆ ಏನು ಅನ್ನೋದನ್ನ, ಅಥವಾ ಬಯೋಡೀಸೆಲ್ನ ಬಳಕೆಯಿಂದ ಒಂದು ಪ್ರಾಕೃತಿಕ ಸಮತೋಲನವನ್ನ ಕಾಯ್ದುಕೊಳ್ಳಲು ಸಾಧ್ಯ ಇದೆಯಾ ಅಂತ ಕೇಳ್ಬೋದು. ಯಾಕೆಂದ್ರೆ ನಾವು ಜತ್ರೋಪ ಅದೇ ಬಯೋಡೀಸೆಲ್ ಅಥವಾ ಏನು ಜೈವಿಕ ಇಂಧನವನ್ನ ಕೊಡುವಂತಹ ಸಸ್ಯಗಳನ್ನ ಬೆಳೆಸದ್ದೇ ಆದ್ರೆ ಇಲ್ಲಿ ಒಂದು ನ್ಯಾಚುರಲ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸಸ್ಯಗಳಿಗೆ ಗೊತ್ತಿದೆ ನಿಮ್ಗೆ ಆಮ್ಲಜನಕವನ್ನ ಹೊರಸೂಸ್ತವೆ ಅಂತ, ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನ ಕಡಿಮೆ ಮಾಡ್ತೇವೆ ಅಂತ. ಹೀಗೆ ನಿಮ್ಗೆ ಪ್ರತಿಯೊಂದು ವಿಚಾರನೂ ಗೊತ್ತಿರುತ್ತೆ. ಅದನ್ನ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತ ಬಂದಾಗ ಅದನ್ನೇ ವಿಶೇಷವಾಗಿ ಹೊಸ ರೀತಿಯಲ್ಲಿ ಯೋಚನೆ ಮಾಡೋದು ಬೇಡ, ಆಲೋಚನೆ ಮಾಡೋದು ಬೇಡ. ನಿಮ್ಗೆ ಆಲ್ರೆಡಿ ಪಾಠವನ್ನ ತಿಳ್ಕೊಂಡ್ಮೇಲೆ ನಿಮ್ದೇ ಆದ ಒಂದು ಕನ್ಕ್ಲೂಷನ್ಗೆ ಬಂದಿರ್ತೀರಿ ನೀವು. ಹೌದು, ಈ ಪಾಠದಲ್ಲಿ ಈ ವಿಚಾರಗಳನ್ನ ನಾನು ತಿಳ್ಕೊಂಡಿದ್ದೇನೆ, ಇದರಿಂದ ನಾನು ಇಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡಿದ್ದೇನೆ, ಇದಾಗ್ದಂಗೆ ನಾನು ನೋಡ್ಕೊಳ್ಬೇಕು. ಉದಾಹರಣೆಗೆ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಪೊಲ್ಯೂಷನ್ ಆಗಬಾರ್ದು ಅಂತ ಅಂದ್ರೆ ಒಬ್ಬ ಜವಾಬ್ದಾರಿಯಾದ ವ್ಯಕ್ತಿಯಾಗಿ, ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಪ್ರಜೆಯಾಗಿ ನಾನು ಏನ್ ಮಾಡ್ಬೋದು ಅನ್ನೋ ಒಂದು ಆಲೋಚನೆ ನಿಮ್ಮಲ್ಲಿ ಇರುತ್ತೆ. ಸೊ ಅದ್ರ ಮೇಲೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬಂದಾಗ ನಿಮ್ಮ ಆಲೋಚನೆಯನ್ನ ನೀವು ಅಲ್ಲಿ ಬರೆಯೋಕೆ ಸಾಧ್ಯ ಆಗಿರೋದ್ರಿಂದ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅಂತ ತಲೆ ಕೆಡಿಸ್ಕೊಂಡು ನೀವು ಅದನ್ನ ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ದಯಮಾಡಿ ನಿಮಗೆ ತಿಳಿದಿರುವಂತ ನಿಮ್ಮ ನಾಲೆಡ್ಜ್ ಇರುವಂತಹ ಉತ್ತರಗಳನ್ನ ಬರೆದು ಅದರಿಂದ ಸಹ ಅಂಕ ಗಳಿಸಿ ಅಂತ ಅನ್ನೋದು ನನ್ನ ಒಂದು ಸೂಚನೆ ನಿಮ್ಗೆ, ನನ್ನ ಒಂದು ಉತ್ತಮವಾದಂತಹ ಸಲಹೆ. ಇನ್ನು ಚಲನೆಯ ವಿಧಗಳು ಪಾಠ 2 ಅಂಕಕ್ಕೆ ನಿಗದಿಪಡಿಸಲಾಗಿದೆ. ಇಲ್ಲಿ ನಿಮ್ಗೆ ಸರಳವಾದಂತಹ ಒಂದು ಪ್ರಶ್ನೆಗಳನ್ನ ಈ ಪಾಠದಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಚಿಕ್ಕ ವಿರಾಮದ ನಂತರ ಉಳಿದ ವಿಷಯಗಳನ್ನ ಅಧ್ಯಯನ ಮಾಡೋಣ. ಬೀಡಿ ಸಿಗರೇಟಿನ ಧೂಮಪಾನ ಮಾಡದವರಿಗೂ ಹಾನಿಕಾರಕ. ಈ ಧೂಮ ಗಂಟಲ ಮೂಲಕ ಒಳಸೇರಿ ಶ್ವಾಸಕೋಶಗಳಿಗೆ ಹಾನಿ ಉಂಟು ಮಾಡುತ್ತದೆ. ಮಾತ್ರವಲ್ಲ, ಕೆಲವೇ ನಿಮಿಷಗಳಲ್ಲಿ ರಕ್ತವನ್ನು ಗಾಢವಾಗಿಸಿ ಹೃದಯಕ್ಕೆ ರಕ್ತ ಕೊಂಡೊಯ್ಯುವ ಮುಖ್ಯ ಧಮನಿಗಳಿಗೆ ಹಾನಿ ಉಂಟು ಮಾಡುತ್ತದೆ. ಇದರಿಂದಾಗಿ ಹೃದಯದಲ್ಲಿ ರಕ್ತ ಸಂಚಾರ ಕಡಿಮೆಯಾಗುತ್ತದೆ. ಆದ್ದರಿಂದ ಹೃದಯಾಘಾತ ಉಂಟಾಗಬಹುದು. ಪ್ಯಾಸಿವ್ ಸ್ಮೋಕಿಂಗ್ ಪ್ರಾಣಘಾತಕ. ಇದನ್ನು ಸೇವಿಸಬೇಡಿ. ಸಿಪಿಸಿರವರ ಸಿಇಇ ರ್ಯಾಪಿಡ್ ರಿವಿಷನ್ ವೇಗ ಮತ್ತು ಶಿಸ್ತುಬದ್ಧ ಪುನರಾವರ್ತನೆಗಾಗಿ ಬಿಡಿಬಿಡಿಯಾಗಿ ಹೊರತೆಗೆದು ಅಭ್ಯಾಸ ಮಾಡಲು ಪ್ರಶ್ನೆ ಪತ್ರಿಕೆಗಳು ಎಲ್ಲಾ ಪುಸ್ತಕ ಅಂಗಡಿಗಳಲ್ಲಿ ಲಭ್ಯವಿದೆ. ಹಿಂದೆ ಕರೆ ಮಾಡಿ 9844099258. ಪರಮ ಪೂಜ್ಯ ಅಭಿನವ ವಿದ್ಯಾಭೂಷಣ ಸ್ವಸ್ತಿ ಶ್ರೀ ಜಿನಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿ ಸಂಸ್ಥಾನ ಮಠ ನಾಂದಣಿ ಇವರ 75ನೇ ಜನ್ಮೋತ್ಸವ ಹಾಗೂ ಲಕ್ಷ ದೀಪೋತ್ಸವ ಮತ್ತು ರಥೋತ್ಸವ ಇದೇ ತಿಂಗಳ 7 ಮತ್ತು 8 ಸ್ಥಳ ನಾಂದಣಿ ಶಾಖಾ ಮಠ ಶ್ರೀ ಗೋಂಕ ಜಿನಾಲಯ ತೇರದಳ ಜಮಖಂಡಿ ಬಾಗಲಕೋಟ್. ಸಿಪಿಸಿರವರ ತಜ್ಞ ಶಿಕ್ಷಕರಿಂದ ಸಿದ್ಧಪಡಿಸಿದ ಅತ್ಯುತ್ತಮ ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಿಇಇ ಮಾರ್ಕ್ಸ್ ಸ್ಕೋರರ್ ಪರೀಕ್ಷಾ ಮೆಟೀರಿಯಲ್ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಹಿಂದೆ ಖರೀದಿಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯನ್ನು ಪಡೆಯಿರಿ. ಚೈನ್ಲಿಂಕ್ ಹೆಸರಿನಲ್ಲೊಂದು ಬ್ಲೇಡ್ ಕಂಪನಿ ಗ್ರಾಹಕರಿಗೆ ನೀಡ್ತಾರೆ ಬಿಡಿಗಾಸಿನ ವಸ್ತುಗಳು. ಅದೇ ವಸ್ತುಗಳಿಗೆ ಪೀಕ್ತಾರೆ ಲಕ್ಷಾಂತರ ಹಣ. ಅನುಮತಿ ಇಲ್ಲದೆ ನಡೆದಿದೆ ಅಕ್ರಮ ಅವ್ಯವಹಾರ. ಕಾನೂನಿನಲ್ಲಿ ಈ ವ್ಯಾಪಾರಕ್ಕಿಲ್ಲ ಕವಡೆ ಕಿಮ್ಮತ್ತು.
ಹರ್ಬಲ್ ಲೈಫ್ ಅಕ್ರಮಗಳ ವಿಶ್ವರೂಪ. ಹರ್ಬಲ್ ಲೈಫ್ ಹಾರಿಬಲ್ ಲೈಫ್. ಜನಶ್ರೀಯಲ್ಲಿ ಇಂದು ಇಡೀ ದಿನ. ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಚಲನೆಯ ವಿಧಗಳು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಈಗ ನಾವು ಡಿಸ್ಕಸ್ ಮಾಡೋಣ. ಈ ಪಾಠಕ್ಕೆ ನಿಗದಿಪಡಿಸಿರುವಂತಹ ಅಂಕಗಳು 2. ಅದರಲ್ಲಿ 2 ಆಪ್ಷನ್ಸ್ ಇದೆ ನಮ್ಮ ಮುಂದೆ. ಒಂದು ಅಂಕದ 2 ಪ್ರಶ್ನೆಗಳು ಅಥವಾ 2 ಅಂಕದ ಒಂದೇ ಪ್ರಶ್ನೆ. ನಾವು ಇನ್ನೊಂದು ಅಂಶವನ್ನ ಗಮನಿಸಬೇಕು ಆತ್ಮೀಯ ವಿದ್ಯಾರ್ಥಿಗಳೇ. ಇಲ್ಲಿ ಯಾಕೆ ವಿಚಾರನ ಹೇಳಬೇಕಾಗಿದೆ ಅಂತ ಅಂದ್ರೆ, ನಮ್ಗೆ 1 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ನಮ್ಮ ಮುಂದೆ ಇರುವಂತದ್ದು ಕೇವಲ 17 ಪ್ರಶ್ನೆಗಳು. 10 MCQ ನಲ್ಲಿ 7 1 ಅಂಕದ ಪ್ರಶ್ನೆಯಲ್ಲಿ. ಒಟ್ಟು ನಮ್ಮ ಸಿಲೆಬಸ್ ಅಲ್ಲಿರುವಂತದ್ದು, ಪಠ್ಯ ವಿಷಯದಲ್ಲಿರುವಂತದ್ದು 24 ಪಾಠಗಳು. 24 ಪಾಠಗಳಿಂದ ನಾವು 1 ಅಂಕದ ಪ್ರಶ್ನೆಗಳು ಅಂತ ಅಂದ್ರೆ 24 ಪ್ರಶ್ನೆಗೆ ಜಾಸ್ತಿ ಆಗುತ್ತೆ. ಆದ್ರೆ ನಮ್ಗೆ ಆಪ್ಷನ್ಸ್ ಇರೋದೇ 17 ಅಂಕಗಳು. ಹಾಗಾಗಿ 17 ಪ್ರಶ್ನೆಗಳಿರೋದ್ರಿಂದ ಹೆಚ್ಚು 2 ಅಂಕದ ಪ್ರಶ್ನೆಗಳ ಕಡೆ ಒತ್ತನ್ನು ಕೊಡೋಣ. 2 ಅಂಕದ ಪ್ರಶ್ನೆ ನಾವು ರೆಡಿ ಆಗಿದ್ದೀವಿ ಅಂತಂದ್ರೆ ಪರೋಕ್ಷವಾಗಿ 1 ಅಂಕದ ಪ್ರಶ್ನೆಗಳಿಗೂ ಸಹ ನಾವು ಉತ್ತರವನ್ನು ಕೊಡಬಹುದು. ಆದ್ರೂ ನಾ ಹೇಳ್ಬೇಕಾದ ನನ್ನ ಜವಾಬ್ದಾರಿನ ಹೇಳ್ತೀನಿ. ಇಲ್ಲಿ 1 ಅಂಕದ ಪ್ರಶ್ನೆ ಅಂತ ಬಂದಾಗ ತರಂಗ ವೇಗವನ್ನು ಕಂಡುಹಿಡಿಯುವ ಸೂತ್ರ v=n λ ಗೊತ್ತಿದೆ. ಯಾಂತ್ರಿಕ ತರಂಗಗಳಿಗೆ ಉದಾಹರಣೆ ಕೊಡಿ, ಅದು ಎಕ್ಸ್ಪೆಕ್ಟ್ ಮಾಡಬಹುದು. ಸರಳ ಸಂಗತ ಚಲನೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್, ವಾಟ್ ಇಸ್ ಮೀನ್ ಬೈ ಸಿಂಪಲ್ ಹಾರ್ಮೋನಿಕ್ ಮೋಷನ್ ಅಂತಲೂ ಸಹ ಕೇಳಬಹುದು. ವೇವ್ ವೆಲಾಸಿಟಿ, ತರಂಗ ವೇಗ ಎಂದರೇನು? ವಾಟ್ ಇಸ್ ಮೀನ್ ಬೈ ವೇವ್, ವೇವ್ ತರಂಗ ಎಂದರೇನು? ತರಂಗ ದೂರವನ್ನ ಅಳೆಯುವ ಮಾನ ಯಾವುದು? ಇಲ್ಲಿ ಲ್ಯಾಂಬ್ಡಾ ಅಂತ ಕರಿತೀವಿ. ಪಠ್ಯ ಪುಸ್ತಕದಲ್ಲಿ ಮೀಟರ್ ಅಂತ ಕೊಟ್ಟಿರೋದ್ರಿಂದ ನೇರವಾಗಿ ಮೀಟರ್ ಅಂತಾನೆ ಬರೀನಿ. ಸಪೋಸ್ ಲ್ಯಾಂಬ್ಡಾ ಅಂತ ಬರೆದ್ರೂ ಸಹ ಅದು ತಪ್ಪಾಗ್ಲಾರ್ದು. ಹೆಚ್ಚು ಒತ್ತನ್ನು ನೀವು ಮೀಟರ್ಗೆ ನೀಡಿ. ನಂತರ 2 ಅಂಕದ ಪ್ರಶ್ನೆಗಳು ಸರಳವಾಗಿದ್ದಾವೆ. ಅವನು ತರಂಗ ಚಲನೆ ಯಾವುದಾದ್ರೂ 2 ಲಕ್ಷಣಗಳನ್ನ ಪಟ್ಟಿ ಮಾಡಿ. ತರಂಗ ಚಲನೆಗೆ ಸಂಬಂಧಪಟ್ಟಂತೆ ಅದರ ಪ್ರಾಪರ್ಟೀಸ್ ಆಫ್ ವೇವ್ ಮೋಷನ್ ಅನ್ನ ನೀವು ಬರೀಬೇಕಾಗುತ್ತೆ. ಮತ್ತೆ ಇನ್ನೊಂದು ಸರಳವಾದ ಪ್ರಶ್ನೆ, ಅಡ್ಡ ತರಂಗ ಮತ್ತು ನೀಳ ತರಂಗಗಳಿರುವಂತೆ ಯಾವ್ದಾದ್ರು 2 ವ್ಯತ್ಯಾಸ. ಇಲ್ಲಿ 2 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಮ್ಗೆ ಸಾಕಷ್ಟು ವಿಚಾರಗಳು ಗೊತ್ತಿದೆ ಅಂತ ಅನ್ಬಿಟ್ಟು ಅದಕ್ಕೆ ಹೆಚ್ಚು ಸಮಯವನ್ನ ಬಳಕೊಂಡು ಒಂದು 5-6 ಪಾಯಿಂಟ್ಗಳನ್ನ ಬರೆಯುತ್ತಾ ಒಂದು ಟೈಮ್ ವೇಸ್ಟ್ ಮಾಡೋದು ಅದು ಅಸಮಂಜಸ. ಹಾಗಾಗಿ 2 ಅಂಕಕ್ಕೆ ನೀವು ಅಡ್ಡ ತರಂಗಕ್ಕೆ 2 ಅಂಶ ಮತ್ತೆ ನೀಳ ತರಂಗಕ್ಕೆ 2 ಅಂಶ, ಈ ರೀತಿ ನೀವು ಬರೀತವ್ರೆ. 2 ಅಂಕದ ಪ್ರಶ್ನೆಗಳಿಗೆ ನೇರವಾದ ಉತ್ತರ ಪ್ರಶ್ನೆಗಳು ಅಂತ ಅಂದ್ರೆ 4 ಅಂಶಗಳನ್ನ ಬರೀನಿ. ವ್ಯತ್ಯಾಸಗಳು ಕೇಳಿದಾಗ 2 ವ್ಯತ್ಯಾಸ ಸಾಕಾಗತ್ತೆ. ಇನ್ನು 2 ಅಂಕಕ್ಕೆ ಒಂದು ಪ್ರಶ್ನೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಸಮಸ್ಯೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. v=n λ ಅನ್ನೋ ಸಮಸ್ಯೆಯನ್ನ ನಾವು ಸೂತ್ರವನ್ನು ಬಳಸ್ಕೊಂಡು ಸಮಸ್ಯೆನ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ಸರಳ ಸಂಗತ ಚಲನೆಯ ಲಕ್ಷಣಗಳು, ಅಲ್ಲಿ ಪಾರ, ಅವಧಿ, ತರಂಗ ದೂರ ಅನ್ನೋ ವಿಚಾರಗಳು, ವೇವ್ ಲೆಂತ್, ಟೈಮ್ ಪೀರಿಯಡ್, ಜೊತೆಗೆ ವೇವ್ ವೆಲಾಸಿಟಿ, ಫ್ರೀಕ್ವೆನ್ಸಿ ಅನ್ನೋ ವಿಚಾರಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಅಪ್ಲಿಕೇಶನ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್, ಸರಳ ಸಂಗತ ಚಲನೆಯ ಅನ್ವಯಗಳನ್ನ ಪಟ್ಟಿ ಮಾಡಿ ಅಂತ. ಅಲ್ಲಿ ಸರಳವಾಗಿದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ, ಯಾವುದೇ ಡಿಫಿಕಲ್ಟಿನೂ ಇಲ್ಲ ಆ ಅಂಶಗಳನ್ನ ನೀವು ಓದ್ಲಿಕ್ಕೆ. ಮತ್ತೆ ಯಾಂತ್ರಿಕ ತರಂಗ ಮತ್ತು ವಿದ್ಯುತ್ ತರಂಗಗಳಿಗಿರುವಂತ ವ್ಯತ್ಯಾಸ ಹೇಳ್ತೀವಿ. ಯಾವುದು 2 ವ್ಯತ್ಯಾಸ, ಯಾಂತ್ರಿಕ ತರಂಗ ಮತ್ತೆ ವಿದ್ಯುತ್ ಕಾಂತೀಯ ತರಂಗ, ಯಾವುದಕ್ಕೆ ಮಾಧ್ಯಮದ ಅವಶ್ಯಕತೆ, ಯಾವುದಕ್ಕೆ ಮಾಧ್ಯಮದ ಅವಶ್ಯಕತೆ ಇಲ್ಲ. ಉದಾಹರಣೆ ಡೆಫಿನೇಷನ್ ಅನ್ನ ಕೊಟ್ಟು ಉದಾಹರಣೆಯನ್ನ ಕೊಟ್ಟರೆ ಅಲ್ಲಿಗೆ 2 ಅಂಕಕ್ಕೆ ನೀವು ಸುಲಭವಾಗಿ ಉತ್ತರವನ್ನ ಬರೆದಂಗಾಗುತ್ತೆ ಮತ್ತೆ ಟೈಮ್ ಸೇವ್ ಆಗುತ್ತೆ. ಇನ್ನು ಮುಂದಿನ ಪಾಠಕ್ಕೆ ಹೋಗೋಣ, ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಉಷ್ಣ ಎಂಜಿನ್. ಇಲ್ಲಿ 4 ಅಂಕಗಳಿಗೆ ಈ ಪಾಠವನ್ನ ಅಥವಾ ಈ ಪಾಠಕ್ಕೆ 4 ಅಂಕಗಳನ್ನ ಮೀಸಲಿಡಲಾಗಿದೆ. ಇಲ್ಲಿ 2 ಚಿತ್ರಗಳು ಬರ್ತವೆ, ಅಂದ್ರೆ 3 ಚಿತ್ರಗಳು. ಮೊದಲಾಗಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಯಾವ್ದಾದ್ರು ಒಂದು ಗ್ಯಾರಂಟಿ ಬಂದೇ ಬರುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ದಯಮಾಡಿ ತಾವೆಲ್ಲರೂ ಇಟ್ಕೊಳ್ಳಿ. ಅಭಯಯಂತ್ರದ 2 ಚಿತ್ರಗಳಿದ್ದಾವೆ. ಒಂದು ಎಕ್ಸ್ಪಾನ್ಷನ್ ಸ್ಟ್ರೋಕ್ ಮತ್ತೆ ಎಕ್ಸಾಸ್ಟ್ ಸ್ಟ್ರೋಕ್, ವ್ಯಾಕೋಚನ ಹೊಡೆತ ಮತ್ತೆ ನಿಷ್ಕಾಸ ಹೊಡೆತದ 2 ಚಿತ್ರಗಳಿದ್ದಾವೆ. ತುಂಬಾ ಸರಳವಾಗಿ ನಾನು ಈ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ಅಂತಹ ಚಿತ್ರಗಳನ್ನ ಸುಲಭವಾಗಿ ಬಿಡಿಸೋದು ಹೇಗೆ, ಸುಂದರವಾಗಿ ಬಿಡಿಸೋದು ಹೇಗೆ ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತೇನೆ. ಮತ್ತೆ ಪೆಟ್ರೋಲ್ ಎಂಜಿನ್, ಅದು ಸಹ 2 ಅಂಕದ ಪ್ರಶ್ನೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಪೆಟ್ರೋಲ್ ಎಂಜಿನ್ ಅನ್ನ 5 ವಿವಿಧ ಹಂತಗಳನ್ನ ಹೆಸರಿಸಿ ಅಂತ ಅಂದ್ಬಿಟ್ಟು ಯಾವ್ದಾದ್ರು 1-2 ಹಂತವನ್ನ ಬರೀಲಿಕ್ಕೆ ಅಥವಾ 1 ಹಂತವನ್ನ ಬರೀಲಿಕ್ಕೆ ಕೇಳಿದ್ರೆ ಅಲ್ಲಿ 4 ಅಂಕದ ಪ್ರಶ್ನೆ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಇನ್ನು ಇದರಲ್ಲಿ ಕಾಂಬಿನೇಷನ್ ಆಫ್ ಕ್ವಶನ್ಸ್ 3 ಅಂಕದ ಪ್ರಶ್ನೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು.
2 ಅಂಕದ 2 ಪ್ರಶ್ನೆಗಳನ್ನ, ಒಂದು ಚಿತ್ರ ಮತ್ತೊಂದು ಡಿಸ್ಕ್ರಿಪ್ಟಿವ್ ಟೈಪ್ ಒಂದು ಉತ್ತರಗಳನ್ನ ಬರೀಲಿಕ್ಕೆ ಒಂದು ಅವಕಾಶ ಇದೆ. ಲಿಸ್ಟ್ ಆಫ್ ಕ್ವಶನ್ಸ್ ನೋಡ್ಬಿಡೋಣ. ಸರಳವಾಗಿ ನೆನ್ಪು ಮಾಡ್ಕೊಳ್ಳುವಂತ ಉತ್ತರಗಳು: ಉಷ್ಣ ಇಂಜಿನ್ ಎಂದರೇನು? ಬಹಿರ್ದಹನ ಇಂಜಿನ್ಗೆ ಉದಾಹರಣೆ ಕೊಡಿ. ಅಂತರ್ದಹನ ಇಂಜಿನ್ಗೆ ಉದಾಹರಣೆ ಕೊಡಿ. ವ್ಯಾವಹಾರಿಕವಾಗಿ ಉಪಯುಕ್ತವಾದ ಹಬೆ ಇಂಜಿನಿನ ವಿನ್ಯಾಸಗೊಳಿಸಿದಂತಹ ವಿಜ್ಞಾನಿ ಯಾರು? ಸುಧಾರಿತ ಹಬೆ ಇಂಜಿನಿನ ನಿರ್ಮಿಸಿದ ವಿಜ್ಞಾನಿ ಯಾರು? ಉಷ್ಣ ಇಂಜಿನಿನಲ್ಲಿ ವಕ್ರದಂಡದ ಕಾರ್ಯ, ಕ್ರಾಂಕ್ ಶಾಫ್ಟ್ ನ ವರ್ಕ್ ಕೆಲಸ ಏನು? ಅಂತರ್ದಹನ ಇಂಜಿನ್ ಅಭಿವೃದ್ಧಿಪಡಿಸಿದ ವಿಜ್ಞಾನಿಗಳು ಯಾರ್ಯಾರು? ಅದೇ ರೀತಿ ಡೀಸೆಲ್ ಇಂಜಿನ್ ನಲ್ಲಿ ಗಾಳಿ ಮತ್ತು ಇಂಧನದ ಸಂಪೀಡನ ಅನುಪಾತ, ಕಂಪ್ರೆಷನ್ ರೇಷಿಯೋ ಆಫ್ ಏರ್ ಅಂಡ್ ಫ್ಯೂಲ್ ಎಷ್ಟಿರುತ್ತೆ? ಮತ್ತೆ ಪೆಟ್ರೋಲ್ ಇಂಜಿನ್ ನಲ್ಲಿ ಎಷ್ಟಿರುತ್ತೆ? 4:1 to 25:1 ಇನ್ ಕೇಸ್ ಆಫ್ ಡೀಸೆಲ್ ಇಂಜಿನ್. ಅದೇ ರೀತಿ 4:1 to 10:1 ಫಾರ್ ಪೆಟ್ರೋಲ್ ಇಂಜಿನ್. ಈ ಒಂದು ಅಂಶವನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ಉಷ್ಣ ಇಂಜಿನಿನ ದಕ್ಷತೆ ಎಂದ್ರೇನು? ಸಾಮಾನ್ಯವಾಗಿ ಪ್ರಶ್ನೆನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಒಂದು ಸಮಸ್ಯೆಯನ್ನು ಸಹ ಎಕ್ಸ್ಪೆಕ್ಟ್ ಮಾಡಬಹುದು 2 ಅಂಕಗಳಿಗೆ. ಅದು 3 ಅಂಕದ ಪ್ರಶ್ನೆಯಲ್ಲಿ ಸರಳವಾಗಿ ಎಕ್ಸ್ಪೆಕ್ಟ್ ಮಾಡಬಹುದಲ್ಲ. ಉಷ್ಣ ಇಂಜಿನಿನ ದಕ್ಷತೆ ಎಂದರೇನು ಅಂತ ಅಂದ್ಬಿಟ್ಟು 1 ಅಂಕಕ್ಕೆ ಮತ್ತೆ ಇನ್ನೊಂದು 2 ಅಂಕಕ್ಕೆ ಒಂದು ಪ್ರಶ್ನೆಯನ್ನ, ಒಂದು ಸಮಸ್ಯೆಯನ್ನ ಕೊಟ್ಟು 3 ಅಂಕದ ಪ್ರಶ್ನೆಯನ್ನ ಈ ಒಂದು ವಿಷಯದಲ್ಲಿ ಕೇಳಬಹುದಾಗಿದೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ರೆ, ಅಂತರ್ದಹನ ಮತ್ತು ಬಹಿರ್ದಹನ ಇಂಜಿನ್ಗಳಿರುವ ವ್ಯತ್ಯಾಸ ಪಟ್ಟಿ ಮಾಡಿ, ಪೆಟ್ರೋಲ್ ಇಂಜಿನ್ ಮತ್ತೆ ಡೀಸೆಲ್ ಇಂಜಿನ್ಗಳಿರುವ ವ್ಯತ್ಯಾಸ ಪಟ್ಟಿ ಮಾಡಿ, ನಂತರ ಹಬೆ ಇಂಜಿನಿನ ಅನಾನುಕೂಲಗಳನ್ನ ಪಟ್ಟಿ ಮಾಡಿ, ಹಬೆ ಇಂಜಿನಿನ ಚಿತ್ರ ಬಿಡಿಸಿ, ಪೆಟ್ರೋಲ್ ಇಂಜಿನಿನ ಚಿತ್ರ ಬಿಡಿಸಿ, ಮತ್ತೆ ಉಷ್ಣ ಇಂಜಿನಿನ ದಕ್ಷತೆ ಮೇಲೆ ಅವಾಗಲೇ ಹೇಳಿದಂತೆ ಸಮಸ್ಯೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಇದು ಈ ಪಾಠದಿಂದ ಸರಳವಾದಂತ ಪಾಠ. ತೀರಾ ನೀವು ಇದನ್ನ ಕ್ಲಿಷ್ಟ ಅಂತ ಅನ್ಕೊಂಡ್ಬಿಟ್ರೆ ಮತ್ತೆ ಇನ್ಯಾವುದೇ ಸೊಲ್ಯೂಷನ್ಸ್ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನೇರವಾಗಿ ಒಂದ್ 2 ಸಾರಿ 3 ಸಾರಿ ಉಳಿದಂತ ಸಮಯದಲ್ಲಿ ಪುನರ್ಮನನ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಸುಲಭ ಆಗುತ್ತೆ. ಮತ್ತೆ ಮುಂದಿನ ಪಾಠಕ್ಕೆ ಹೋಗೋಣ. ನ್ಯೂಕ್ಲಿಯರ್ ಶಕ್ತಿ. ಪಾಠಕ್ಕೆ ನಿಗದಿಪಡಿಸಿರುವಂತಹ ಅಂಕಗಳು 3 ಅಂಕಗಳು. ಇದರಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಕ್ರಿಯಾಕಾರಿಯ ಚಿತ್ರವನ್ನ ಕೇಳ್ಬಿಟ್ರೆ 3 ಅಂಕದ ಒಂದೇ ಪ್ರಶ್ನೆ, ಮತ್ತೆ ಇನ್ಯಾವುದೇ ಪ್ರಶ್ನೆಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡಂಗೇ ಇಲ್ಲ. ಇನ್ನು 2 ಅಂಕದ ಪ್ರಶ್ನೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಪಾಠದಿಂದ. 3 ಅಂಕದ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡಬಹುದು. ಒಂದು ಪ್ರಶ್ನೆ 1 ಅಂಕಕ್ಕೆ, ಮತ್ತೊಂದು ಪ್ರಶ್ನೆ 2 ಅಂಕಕ್ಕೆ, ಈ ರೀತಿ ಮರ್ಜ್ ಮಾಡಿ ತಗೊಂಡ್ರೆ ನಿಮಗೆ 3 ಅಂಕದ ಪ್ರಶ್ನೆನೂ ಆಗುತ್ತೆ. ಚಿತ್ರವನ್ನೇ ನೇರವಾಗಿ ಕೇಳ್ಬಿಟ್ರೆ ಮತ್ತೊಮ್ಮೆ ಈ ಯಾವುದೇ ಪ್ರಶ್ನೆಗಳು ಈ ಪಾಠದಿಂದ ಬರಲ್ಲ. ಆದ್ರೂ 1 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ನ್ಯೂಕ್ಲಿಯ ವಿದಳನ ಕ್ರಿಯೆ ಎಂದರೇನು? ಯುರೇನಿಯಂ ಪುಷ್ಟೀಕರಣ ಎಂದರೇನು? ನಿಯಂತ್ರಿತ ನ್ಯೂಕ್ಲಿಯ ಸರಪಳಿಯ ಕ್ರಿಯೆ ಎಂದರೇನು? ನ್ಯೂಕ್ಲಿಯ ಕ್ರಿಯಾಕಾರಿ ಎಂದರೇನು? ನ್ಯೂಕ್ಲಿಯ ಇಂಧನ ಎಂದರೇನು? ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ನಿಯಂತ್ರಣ ಸರಳುಗಳ ಪಾತ್ರ, ಅದೇ ರೀತಿ ಮಂದಕಾರಿಯ ಪಾತ್ರ, ಅದೇ ರೀತಿ ಪ್ರತಿಫಲಕದ ಕಾರ್ಯ, ಅದೇ ರೀತಿ ತಂಪುಕಾರಿಯ ಪಾತ್ರ. ಅದ್ರ ಜೊತೆಗೆ ಭಾರತದ ಮೊದಲ ಪರಮಾಣು ಶಕ್ತಿ ಕೇಂದ್ರ ಎಲ್ಲಿದೆ ಅನ್ನೋ ವಿಚಾರವನ್ನ ಕೇಳಬಹುದು. ನ್ಯೂಕ್ಲಿಯ ಸಮ್ಮಿಳನ ಕ್ರಿಯೆ ಎಂದರೇನು? ಇದು 1 ಅಂಕದ ಪ್ರಶ್ನೆಗಳು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಯ್ತು ಅಂದ್ರೆ, ನ್ಯೂಕ್ಲಿಯ ವಿದಳನ ಮತ್ತು ನ್ಯೂಕ್ಲಿಯ ಸಮ್ಮಿಳನ ಕ್ರಿಯೆಗಳ ನಡುವಿನ ವ್ಯತ್ಯಾಸ ತಿಳಿಸಿ ಕೇಳಬಹುದು. ರಾಸಾಯನಿಕ ಕ್ರಿಯೆ ಮತ್ತು ನ್ಯೂಕ್ಲಿಯರ್ ಕ್ರಿಯೆಗಳ ನಡುವಿನ ವ್ಯತ್ಯಾಸ ಸರಳವಾಗಿದೆ, ಓದಬಹುದು. ಮತ್ತೆ ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಬಳಸಿದ ಇಂಧನವನ್ನು ಹೇಗೆ ವಿಲೇವಾರಿ ಮಾಡಬೇಕು? ಇದು ಒಂದು ಪ್ರಶ್ನೆಯನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪರಿಸರವಾದಿಗಳು ನ್ಯೂಕ್ಲಿಯರ್ ಕ್ರಿಯಾಕಾರಿಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಇದನ್ನ ಅಡ್ಡಿಪಡಿಸ್ತಿದ್ದಾರೆ. ಯಾಕೆ ಅವರು ಸ್ಟ್ರೈಕ್ಗಳನ್ನ ಮಾಡ್ತಿದ್ದಾರೆ, ಯಾಕೆ ಅವರು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಅನ್ನ ಕೇಳಬಹುದು. ಈ ಎಷ್ಟು ಅಂಶಗಳನ್ನು ನೀವು ಪಾಠದಿಂದ ಓದ್ಕೊಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ನಾವು ಉಳಿದಂತ ವಿಚಾರಗಳನ್ನ ಡಿಸ್ಕಸ್ ಮಾಡೋಣ. ಕಣ್ ಕೇಳಿ ಗಂಟೆ ಬನ್ನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ ಬೆಳಕು ಸಿಕ್ಕರೆ ತಾರೆಯಾಗಿ ಮುಳುಗುತ್ತಿದೆ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಮಂತರ. ತಲುಪುವೆ ಶಾಲೆಯ ಗೇಟಿನ ತನಕ, ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ ಕೇಳಿ ಗಂಟೆ ಬನ್ನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಶಿಕ್ಷಣ ನನ್ನ ಹಕ್ಕು.
ಸಿಪಿಸಿ ರವರ ಸಿಇಇ ರ್ಯಾಪಿಡ್ ರಿವಿಷನ್ ವೇಗ ಮತ್ತು ಶಿಸ್ತುಬದ್ಧ ಪುನರಾವರ್ತನೆಗಾಗಿ ಬಿಡಿಬಿಡಿಯಾಗಿ ಹೊರತೆಗೆದು ಅಭ್ಯಾಸ ಮಾಡಲು ಪ್ರಶ್ನೆ ಪತ್ರಿಕೆಗಳು ಎಲ್ಲಾ ಪುಸ್ತಕ ಅಂಗಡಿಗಳಲ್ಲಿ ಲಭ್ಯವಿದೆ. ಹಿಂದೆ ಕರೆ ಮಾಡಿ 9844099258. ಸಿಪಿಸಿ ರವರ ತಜ್ಞ ಶಿಕ್ಷಕರಿಂದ ಸಿದ್ಧಪಡಿಸಿದ ಅತ್ಯುತ್ತಮ ಎಸ್ಎಸ್ಎಲ್ಸಿ ಪರೀಕ್ಷೆಯ ಸಿಇಇ ಮಾರ್ಕ್ಸ್ ಸ್ಕೋರರ್ ಪರೀಕ್ಷಾ ಮೆಟೀರಿಯಲ್ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಹಿಂದೆ ಖರೀದಿಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಶ್ರೇಣಿಯನ್ನು ಪಡೆಯಿರಿ. ಸರ್ವರೋಗಕ್ಕೂ ಇಲ್ಲಿದೆ ಪರಿಹಾರ. ನಿಮ್ಮೆಲ್ಲ ಸಮಸ್ಯೆಗೆ ನಮ್ಮಲ್ಲಿದೆ ಉತ್ತರ. ಆರೋಗ್ಯವೇ ಭಾಗ್ಯ, ಇದೇ ನಮ್ಮ ಆಶಯ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನು ಮುಂದಿನ ಅಧ್ಯಾಯ ಶಬ್ದಪಾಠ. ಇದಕ್ಕೆ ಮೀಸಲಿಡಲಾದಂತಹ ಅಂಕಗಳು 3. ಇಲ್ಲೂ ನೇರವಾಗಿ 3 ಅಂಕದ ಪ್ರಶ್ನೆಯನ್ನ ಕೇಳಬಹುದು, ಅಥವಾ 2 ಅಂಕದ ಒಂದು ಪ್ರಶ್ನೆ, 1 ಅಂಕದ ಮತ್ತೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಅವಕಾಶ ಇದೆ. ಅಂತಹ ಪ್ರಶ್ನೆಗಳು ಯಾವ್ಯಾವು ಅನ್ನೋದನ್ನ ನೋಡೋಣ. ಶ್ರವಣ ಶ್ರೇಣಿ ಎಂದರೇನು, ಅವಧ್ವನಿ ಎಂದರೇನು, ಶ್ರವಣಾತೀತ ಧ್ವನಿ ಎಂದರೇನು, ಪ್ರತಿಧ್ವನಿ ಎಂದರೇನು, ಸೋನಾರ್ ಎಂದರೇನು, ಡಾಪ್ಲರ್ ಪರಿಣಾಮ ಎಂದರೇನು, ಕೆಂಪು ಪಲ್ಲಟ ಎಂದರೇನು, ನೀಲಿ ಪಲ್ಲಟ ಎಂದರೇನು. ನೋಡಿ, ಪ್ರಶ್ನೆಗಳು ಎಷ್ಟು ಸುಲಭವಾಗಿದೆ. 2 ಲೈನ್ಗಳಲ್ಲಿ ಬರಿಬಹುದು, ಉತ್ತರಗಳನ್ನ ಬರಿಬಹುದು ಅಂತ ಪ್ರಶ್ನೆಗಳು. ದಯಮಾಡಿ ಇದ್ರ ಕಡೆ ಹೆಚ್ಚು ಗಮನವನ್ನ ಕೊಡಿ. ಮತ್ತೆ ಇನ್ನು ಅಪ್ಲಿಕೇಶನ್ ಆಫ್ ಅಲ್ಟ್ರಾಸೌಂಡ್ಸ್ ಬಗ್ಗೆ ಮಾತಾಡ್ತಾ ಹೋದಾಗ ವಿದ್ಯುತ್ ರಿಲೇಖನ ಎಂದರೇನು, ಪ್ರತಿಧ್ವನಿ ವ್ಯಾಪ್ತಿ ನಿರ್ಧಾರ ಎಂದರೇನು, ಸೋನಾರ್ನ 2 ಪ್ರಮುಖ ಭಾಗಗಳು. ಇವು ಸರಳವಾದಂತಹ 1 ಅಂಕದ ಪ್ರಶ್ನೆಗಳು. ದಯಮಾಡಿ ಇವೆಲ್ಲ ಲಿಸ್ಟ್ ಮಾಡಿಕೊಂಡು ಈಗಲೇ ಅಭ್ಯಾಸ ಮಾಡಿ. 2 ಅಂಕದ ಪ್ರಶ್ನೆಗಳನ್ನ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಶ್ರವಣಾತೀತ ತರಂಗಗಳ ಉಪಯೋಗಗಳನ್ನ ಪಟ್ಟಿ ಮಾಡಿ. ಅಲ್ಲಿ ಎಕೋಕಾರ್ಡಿಯೋಗ್ರಫಿ ಮತ್ತೆ ಅಲ್ಟ್ರಾಸೌಂಡ್ ಸ್ಕ್ಯಾನರ್ನ ಅನುಕೂಲಗಳನ್ನ ಬರೀಬೇಕಾಗತ್ತೆ. 2 ಪಾಯಿಂಟ್ ಅಥವಾ 3 ಪಾಯಿಂಟ್ 4 ಪಾಯಿಂಟ್ ಬರೆದ್ರೆ ಸಾಕಾಗತ್ತೆ. ಇನ್ನು ಸೋನಾರ್ ಎಂದರೇನು, ಇದರ 2 ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ರೆ 3 ಅಂಕದ ಪ್ರಶ್ನೆ ಆಗುತ್ತೆ. ಇಲ್ಲಾಂದ್ರೆ ಸೋನಾರ್ ಎಂದರೇನು ಅಂತ ಅಂದ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತ D=VT/2 ಸೂತ್ರಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆಯನ್ನು ಸಹ ಕೇಳಬಹುದಾಗಿದೆ. ಶ್ರವಣಾತೀತ ಕ್ರಮಲೋಕಕ ಎಂದರೇನು, ಇದರ 2 ಉಪಯೋಗ ತಿಳಿಸಿ, 3 ಅಂಕದ ಪ್ರಶ್ನೆ ಆಗುತ್ತೆ. ಡಾಪ್ಲರ್ ಪರಿಣಾಮ ಎಂದರೇನು, ಇದರ 2 ಅನ್ವಯಗಳನ್ನ ತಿಳಿಸಿ, ಮತ್ತೊಮ್ಮೆ 3 ಅಂಕದ ಪ್ರಶ್ನೆ ಆಗುತ್ತೆ. ಅಥವಾ 2 ಅಂಕದ ಪ್ರಶ್ನೆ ಅಂತ ಅಂದ್ರೆ ಡಾಪ್ಲರ್ ಪರಿಣಾಮದ ಅನ್ವಯಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ಬೋದು. ಇನ್ನು ಯಾವಾಗಲೇ ಹೇಳಿದಾಗೆ D=VT/2 ಸಮೀಕರಣವನ್ನ ಬಳಸಿಕೊಂಡು, ಸೂತ್ರವನ್ನ ಬಳಸಿಕೊಂಡು ಲೆಕ್ಕಗಳನ್ನ ಮಾಡುವಂತಹ ಸಮಸ್ಯೆಗಳನ್ನ ಅಭ್ಯಾಸ ಮಾಡಿ. ಪಠ್ಯ ಪುಸ್ತಕದಲ್ಲಿ ಸುಲಭವಾಗಿದ್ದಾವೆ. ಇನ್ನು ಮುಂದಿನ ಅಧ್ಯಾಯ ವಿದ್ಯುತ್ ಕಾಂತೀಯ ಪ್ರೇರಣೆ. ಸೊ ಅಲ್ಲಿ 4 ಅಂಕಕ್ಕೆ 4 ಅಂಕಗಳನ್ನ ಪಾಠಕ್ಕೆ ಮೀಸಲಿಡಲಾಗಿದೆ. ಸೊ ಅಲ್ಲೂ ಸಹ ನಾನು ಅವಾಗಲೇ ಹೇಳಿದೆ 4 ಅಂಕದ ಒಂದೇ ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. 2 ಅಂಕದ 2 ಪ್ರಶ್ನೆಗಳನ್ನ, ಅಥವಾ 3 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ, ಈ ರೀತಿ ನಾವು ಪ್ರಶ್ನೆಗಳನ್ನ ಈ ಪಾಠದಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲಿ 1 ಅಂಕದ ಪ್ರಶ್ನೆಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ಇದನ್ನು ಮಾಡಿರ್ತೀರಾ ನೀವು. ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದರೇನು, ಡೈನಮೋ ಎಂದರೇನು, ಆರ್ಮೇಚರ್ ಎಂದರೇನು, ಮೋಟಾರ್ ಎಂದರೇನು, ಮೋಟಾರ್ನ ತತ್ವ ತಿಳಿಸಿ. ಇಲ್ಲಿ ತತ್ವ ಅಂತ ಬಂದಾಗ ನೀವು ನಿಯಮಗಳು ಬರೆದ್ಬಿಡಿ. ಫ್ಲೆಮಿಂಗನ ಎಡಗೈ ನಿಯಮ ಮತ್ತೆ ಬಲಗೈ ನಿಯಮ ಅಂತ ಬರೀಬೇಡಿ. ಈಗ ಮೋಟಾರ್ನ ತತ್ವ ಅಂತ ಬಂದಾಗ ಒಂದು ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವು ಕಾಂತಕ್ಷೇತ್ರದಲ್ಲಿ ಒಂದು ಇದನ್ನ ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಅನ್ನೋದನ್ನ, ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೆನ್ ಪ್ಲೇಸ್ಡ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಮೆಕ್ಯಾನಿಕಲ್ ಫೋರ್ಸ್, ಇದು ಮೋಟಾರ್ನ ತತ್ವ, ಅದನ್ನು ಬರೀಬೇಕಾಗುತ್ತೆ. ಇನ್ನು ಡೈನಮೋದ ತತ್ವ ಅಂತ ಕೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಅಂತ. ಇದೊಂದು ಚೂರು ನೀವು ಗಮನವನ್ನ ಕೊಡಿ. ಪರಸ್ಪರ ಪ್ರೇರಣೆ ಎಂದರೇನು, ಮ್ಯೂಚುವಲ್ ಇಂಡಕ್ಷನ್ ಅಂದ್ರೆ ಏನು ಅನ್ನೋ ವಿಚಾರವನ್ನ ಕೇಳಬಹುದು, ಒಂದು ಪ್ರಶ್ನೆಯನ್ನ ಕೇಳಬಹುದು. ಮತ್ತೆ ಫ್ಲೆಮಿಂಗ್ನ ಎಡಗೈ ಮತ್ತೆ ಬಲಗೈ ನಿಯಮದ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದಾಗಿದೆ. ಇನ್ನು 2 ಅಂಕದ ಪ್ರಶ್ನೆಗಳು ಅಥವಾ 3 ಅಂಕದ ಪ್ರಶ್ನೆಗಳನ್ನ ಹೇಳ್ತಾ ಹೋಗ್ತೇನೆ. ಈಗ ಆಲ್ರೆಡಿ ನೀವು ಅದನ್ನ ಅಭ್ಯಾಸ ಮಾಡಿರ್ತೀರಿ. ಫ್ಯಾರಡೆ ವಿದ್ಯುತ್ ಕಾಂತೀಯ ಪ್ರೇರಣೆ ನಿಯಮಗಳನ್ನು ನಿರೂಪಿಸಿ 2 ನಿಯಮಗಳಿದೆ, ಸರಳವಾದಂತಹ ನಿಯಮಗಳು.
ಪ್ರೇರಿತ ವಿದ್ಯುತ್ ಚಾಲಕ ಬಲದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು 4 ಅಂಶಗಳಿದಾವೆ. ಅದನ್ನ ಓದ್ಕೊಳ್ಳಿ 2 ಅಂಕಕ್ಕೆ. ವಿದ್ಯುತ್ಕಾಂತೀಯ ಪ್ರೇರಣೆಯ ಪ್ರಯೋಜನಗಳನ್ನ ಪಟ್ಟಿ ಮಾಡಿ, ಎಲ್ಲೆಲ್ಲಿ ಯಾವ ಸಂದರ್ಭಗಳಲ್ಲಿ ಅದನ್ನು ಬಳಸ್ಕೊಳ್ತಾ ಇದೀವಿ ಅಂತ. ಟ್ರಾನ್ಸ್ಫಾರ್ಮರ್ಗಳಲ್ಲಿ, ಅದೇ ರೀತಿ ಪ್ರೇರಣಾ ಸುರುಳಿಗಳಲ್ಲಿ ಮತ್ತೆ ಡೈನಮೋದಲ್ಲಿ ಯಾವ ರೀತಿ ಬಳಸ್ಕೊಳ್ತಾ ಇದೀವಿ ವಿದ್ಯುತ್ಕಾಂತೀಯ ಪ್ರೇರಣೆಯನ್ನ ಅನ್ನೋದನ್ನ ಮನನ ಮಾಡ್ಕೊಳ್ಳಿ. ಡೈನಮೋ ಮತ್ತೆ ಮೋಟಾರ್ ಗಿರಿಗಳು ಅಂತ ಇಲ್ಲಿ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಚ್ಛ ಪಡ್ತೇನೆ. ಕೆಲವು ಪ್ರಶ್ನೆಗಳನ್ನು ನೀವು ರೆಡಿ ಆಯ್ತು ಅಂದ್ರೆ ಅದು ಇನ್ನೊಂದು ಪ್ರಶ್ನೆಗೆ ಉತ್ತರ ಆಗುತ್ತೆ. ಉದಾಹರಣೆಗೆ ಯಾವುದೇ 2 ವಿಷಯಗಳ ನಡುವಿನ ವ್ಯತ್ಯಾಸ, ಉದಾಹರಣೆಗೆ ಇಲ್ಲಿ ಮೋಟಾರ್ ಮತ್ತೆ ಡೈನಮೋದ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದಾಗ ನಿಮಗೆ 1 ಅಂಕದ ಪ್ರಶ್ನೆ ಈಸಿಯಾಗಿ ಬರೀಬಹುದು. ಡೈನಮೋ ಎಂದರೇನು ಅಥವಾ ಮೋಟಾರ್ ಎಂದರೇನು ಅನ್ನೋದು ಬರೀಬಹುದು. ಹಾಗಾಗಿ ಯಾವುದೋ ಕೆಲವು ಹೆಚ್ಚು ಕಡಿಮೆ ವ್ಯತ್ಯಾಸವನ್ನ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ನೀವು ಬಯಾಟ್ ಮಾಡಿಕೊಂಡ್ರೆ 1 ಅಂಕಕ್ಕೆ ಸುಲಭ ಆಗುತ್ತೆ. ಎಸಿ ಡೈನಮೋ, ಡಿಸಿ ಡೈನಮೋಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಬಹುದು. ಆನಂತರ ನೇರ ವಿದ್ಯುತ್ ಮತ್ತೆ ಪರ್ಯಾಯ ವಿದ್ಯುತ್ ನಡುವಿನ ವ್ಯತ್ಯಾಸವನ್ನ ಕೇಳಬಹುದು. ಅದೇ ರೀತಿ ಸೆಕೆಂಡರಿ ಸುರುಳಿಯಲ್ಲಿ ಇನ್ನು ಮ್ಯೂಚುವಲ್ ಇಂಡಕ್ಷನ್ಗೆ ಸಂಬಂಧಪಟ್ಟಂತಹ ನಾವು ಪರಸ್ಪರ ಪ್ರೇರಣೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಬಹುದು. ಸೆಕೆಂಡರಿ ಸುರುಳಿಯಲ್ಲಿ ಪ್ರೇರೇಪಿಸಲ್ಪಟ್ಟಂತಹ ವಿದ್ಯುತ್ ಪ್ರವಾಹವು ಅವಲಂಬಿಸಿರುವಂತಹ ಅಂಶಗಳು ಯಾವ್ಯಾವು ಅನ್ನೋ ಒಂದು ಪ್ರಶ್ನೆಯನ್ನ ನಾವು ಇದರಲ್ಲಿ ಸರಳವಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಅನಂತರ ನಾನು ಅವಾಗಲೇ ಹೇಳಿದೆ ಒಂದು ಲೆಕ್ಕವನ್ನ VS/VP = NS/NP ಸೂತ್ರವನ್ನು ಬಳಸ್ಕೊಂಡು ಮಾಡುವಂತ ಲೆಕ್ಕವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಇನ್ನು ಎಲೆಕ್ಟ್ರಾನಿಕ್ಸ್ ಪಾಠಕ್ಕೆ ಸಂಬಂಧಪಟ್ಟಂತೆ ಇಲ್ಲೂ ಸಹ ಸರಳವಾದ ಪ್ರಶ್ನೆಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ. ಮತ್ತೆ ಇಲ್ಲಿ ಚಿತ್ರಗಳು ಸಹ ಇದಾವೆ. NPN ಮತ್ತು PNP ಟ್ರಾನ್ಸಿಸ್ಟರ್ನ ಚಿತ್ರ, ಅದೇ ರೀತಿ ಟ್ರಾನ್ಸಿಸ್ಟರ್ನ ಸರಳ ಮಂಡಲ, ಇಂತಹ ಚಿತ್ರಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಇನ್ನು ಉಳಿದಂತೆ ಬೇರೆ ಪ್ರಶ್ನೆಗಳು ಯಾವ್ಯಾವ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳಿದ್ರೆ ವಾಹಕ ಮತ್ತು ಅವಾಹಕ ಅರೆವಾಹಕಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅನ್ನೋ ಪ್ರಶ್ನೆ, ಶುದ್ಧ ಮತ್ತು ಅಶುದ್ಧ ವಾಹಕಗಳ ನಡುವಿನ ವ್ಯತ್ಯಾಸ, N ರೀತಿ ಮತ್ತು P ರೀತಿ ಅರೆವಾಹಕಗಳ ನಡುವಿನ ವ್ಯತ್ಯಾಸ, ಆ ರೀತಿ ಹೇಳ್ತಾ ಹೋದ್ರೆ ಡಯೋಡ್ನ ಅನ್ವಯ, ಟ್ರಾನ್ಸಿಸ್ಟರ್ನ ಅನ್ವಯ, NPN ಮತ್ತೆ PNP ಟ್ರಾನ್ಸಿಸ್ಟರ್ಗಳ ನಡುವಿನ ವ್ಯತ್ಯಾಸ, ಮತ್ತೆ ಟ್ರಾನ್ಸಿಸ್ಟರ್ನ 3 ವಲಯಗಳಾದ ಎಮಿಟರ್, ಬೇಸ್ ಮತ್ತೆ ಕಲೆಕ್ಟರ್ ಇವುಗಳನ್ನು ಯಾವ ರೀತಿ ಡೋಪ್ ಮಾಡಲಾಗಿರುತ್ತೆ, ಯಾವ್ಯಾವ ಭಾಗ ಎಷ್ಟೆಷ್ಟು ಭಾಗವನ್ನ ಡೋಪ್ ಮಾಡಲಾಗಿರುತ್ತೆ, ಕಡಿಮೆ ಡೋಪ್ ಮಾಡಲಾದ ಪ್ರದೇಶ ಯಾವುದು ಅನ್ನೋ ವಿಚಾರವನ್ನ ನೀವು ದಯಮಾಡಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಮತ್ತೆ ಅತಿವಾಹಕ ಎಂದರೇನು, ಅದರ ಉಪಯೋಗ ತಿಳಿಸಿ 3 ಅಂಕದ ಪ್ರಶ್ನೆಯನ್ನ ಕೇಳಬಹುದು. ಮತ್ತೊಂದು ಅಂಶವನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನೋಡಿದ್ರ ನಾನು ಈಗ ತ್ರಿವೇಲೆನ್ಸಿಯ ಬೆರಕೆಗಳು ಮತ್ತೆ ಪಂಚವೇಲೆನ್ಸಿಯ ಬೆರಕೆಗಳನ್ನ ನೆನ್ಪು ಮಾಡ್ಕೊಳ್ಬೇಕು ಅಂತಂದ್ರೆ ಕೆಲವು ಕಡೆ ವಿಜ್ಞಾನದಲ್ಲಿ ಕೋಡ್ ವರ್ಡ್ಗಳು ಸಹ ಸಹಾಯಕ್ಕೆ ಬರ್ತವೆ. ಸೊ ಅಂತ ಒಂದು ಕೋಡ್ ವರ್ಡ್ ಅನ್ನ ತೋರಿಸ್ತೀನಿ, ದಯಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ PAAP, ಅಮಿತಾಬ್ ಬಚ್ಚನ್ ಅವರ ಚಿತ್ರನ ನೋಡಿರ್ತೀರಿ, ಕೇಳಿರ್ತೀರಿ. ಸೊ ಇಲ್ಲಿ P ರೆಪ್ರೆಸೆಂಟ್ ಪೆಂಟಾವೆಲೆಂಟ್ ಇಂಪ್ಯೂರಿಟಿ ಅಂತ. ಅದರಲ್ಲಿ ಯಾವ್ಯಾವಪ್ಪ ಅಂದ್ರೆ ಆರ್ಸೆನಿಕ್, ಅಲ್ಯೂಮಿನಿಯಂ, ಫಾಸ್ಫರಸ್. ಇನ್ನು ಟ್ರೈವೆಲೆಂಟ್ ಇಂಪ್ಯೂರಿಟೀಸ್ ಅನ್ನ ನೀವು ನೆನ್ಪು ಮಾಡ್ಕೊಬೇಕು ಅಂದ್ರೆ BIGA ಮಾಡ್ಕೊಳ್ಳಿ. ಬೋರಾನ್, ಇಂಡಿಯಂ, ಗ್ಯಾಲಿಯಂ, ಅಲ್ಯೂಮಿನಿಯಂ. ಸೊ ಈ ರೀತಿ ಸರಳವಾದಂತ ಕೆಲವು ಕೋಡ್ಗಳನ್ನ ನೀವು ಬಳಸ್ಕೊಂಡ್ ಬಿಟ್ರೆ ವಿಜ್ಞಾನದ ಕಲಿಕೆ ಸರಳ ಆಗುತ್ತೆ. ಮತ್ತೆ ಇನ್ನೊಂದು ಅಂತ ಅಂದ್ರೆ ಯಾವುದೇ ಕನ್ಫ್ಯೂಷನ್ಸ್ ಇರೋದಿಲ್ಲ. ಈ ಕೋಡ್ಗಳನ್ನ ನೆನ್ಪಿಟ್ಕೊಂಡಿದ್ದೆ ಆದ್ರೆ ಅಥವಾ ಇದರಿಂದ ಬೆರಕೆಗಳನ್ನ ನೆನ್ಪಿಟ್ಕೊಂಡಿದ್ದೆ ಆದ್ರೆ NPN ಟ್ರಾನ್ಸಿಸ್ಟರ್ ಅಥವಾ PNP ಟ್ರಾನ್ಸಿಸ್ಟರ್ ನಲ್ಲಿ ಈ ಮಧ್ಯದ್ದು ಆಧಾರ ಆಗುತ್ತೆ, ಬೇಸ್ ಆಗುತ್ತೆ. ಸೊ ಇಲ್ಲಿ NPN ಟ್ರಾನ್ಸಿಸ್ಟರ್ ನಲ್ಲಿ P ಅಂತ ಅಂದ್ರೆ ಹೋಲ್ಗೆ ಸಂಬಂಧಪಟ್ಟ, ರಂಧ್ರಕ್ಕೆ ಸಂಬಂಧಪಟ್ಟಿದ್ದು. ರಂಧ್ರ ಯಾವಾಗ ಉತ್ಪತ್ತಿ ಆಗುತ್ತೆ ಅಂತ ಅಂದ್ರೆ ತ್ರಿವೇಲೆನ್ಸಿಯ ಬೆರಕೆಗಳನ್ನ ಹಾಕಿದಾಗ. ಸೊ ತ್ರಿವೇಲೆನ್ಸಿ ಯಾವುದೇ, ಉದಾಹರಣೆಗೆ NPN ಟ್ರಾನ್ಸಿಸ್ಟರ್ ನಲ್ಲಿ ಆಧಾರಕ್ಕೆ ಬೆರೆಸಲ್ಪಟ್ಟಂತ ಬೆರಕೆಯ ವೇಲೆನ್ಸಿ ಎಷ್ಟು ಅಂತ ತ್ರಿವೇಲೆನ್ಸಿ ಅಂತ ಹೇಳ್ತೀವಿ. ಇಲ್ಲಿ N ರೆಪ್ರೆಸೆಂಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂತ, ಅಥವಾ ಎಲೆಕ್ಟ್ರಾನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗ ಎಲೆಕ್ಟ್ರಾನ್ಸ್ ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಅಂದ್ರೆ ಟೆಟ್ರಾವೆಲೆಂಟ್ ಸಿಲಿಕಾನ್ ಅಥವಾ ಜರ್ಮೇನಿಯಂಗೆ ಪೆಂಟಾವೆಲೆಂಟ್ ಇಂಪ್ಯೂರಿಟೀಸ್ ಅನ್ನ